ಹೋರಾಟಗಾರರು ಕಳೆದ 2 ವರ್ಷಗಳಿಂದ ನಿಮ್ಮನ್ನು ಜೊತೆಯಲ್ಲಿ ಸೇರಿಸ್ಕೊಂಡು ಹೋರಾಟ ಮಾಡಿ ಬಂದಿದ್ದೀವಿ. ಅದು ಇವಾಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಶಿವರಾಮ ಕಾರಂತ ಬಡಾವಣೆ ಅನ್ನೋ ಮಠದಲ್ಲಿ ಭ್ರಮೆಯಲ್ಲಿ ಬಿಡಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ನೈಜವಾಗಿ ಆ ಗ್ರಾಮಗಳಿಗೆ ನೋಡಿದಾಗ ರೈತರ ಸಮಸ್ಯೆಗಳೇನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಈಗಾಗಲೇ 25 ವರ್ಷಗಳ ಹಿಂದೆ ಭೂಮಿ ಕಳ್ಕೊಂಡಂಥ ರೈತರು ಸುಪ್ರೀಂ ಕೋರ್ಟ್ ಆದೇಶದನ್ವಯ ಅದಕ್ಕೆ ಗೌರವ ಕೊಟ್ಟು ನಡ್ಕೊಂಡು ಈಗಾಗಲೇ ಭೂಮಿನ ಬಿಡಿಗೆ ಭಾಳಷ್ಟು ಜನ ಬಿಟ್ಕೊಟ್ಟಿದ್ದಾರೆ. ಆದರೆ ಭೂಮಿನ ಕಳ್ಕೊಂಡಿರ್ತಕ್ಕಂಥ ರೈತರು ಈಗ ಅವ್ರದ್ದೇನಾದರೂ ಪೊಸಿಷನ್ ಸರ್ಟಿಫಿಕೇಟ್ ಅಂತನೋ ಸಮಸ್ಯೆಗಳು ತಗೊಂಡು ಬಿಡಿಯಾಗಿ ಹೋದಾಗ ಬಿಡಿಎನಲ್ಲಿ JV ಸಿಸ್ಟಮಲ್ಲಿ ರೈತರ ಸಹಭಾಗಿತ್ವದಲ್ಲಿ ಬಡಾವಣೆ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟು ಮತ್ತು ಸರ್ಕಾರದ ಮುಂದೆ ಹೇಳಿಕೆ ಕೊಟ್ಟಂಥ ಬಿಡಿಎ ಆ ರೈತ ಮುಖಂಡರುಗಳನ್ನ ಸರಿಯಾಗಿ ನಡೆಸ್ಕೊತಾ ಇಲ್ಲ. ಯಾಕಂದರೆ ಸಂಜೆ 3:30ಗೆ ಬನ್ನಿ ಅಂತ ಹೇಳಿದ್ರೆ ಹಳ್ಳಿನಲ್ಲಿ ಹಾಲು ಕರಿಬೇಕಾಗಿದ್ದಂಥ ರೈತರು ಅಥವಾ ಮೇವು ದನ ಕರುಗಳಿಗೆ ಮೇವು ತರತಕ್ಕಂಥ ರೈತರು, ಕೂಲಿ ಮಾಡೋಂಥ ರೈತರು 3:30ಗೆ ಅಲ್ಲಿಗೆ ಹೆಂಗೆ ಹೋಗಿ ಕಾಯೋಕ್ಕಾಗ್ತದೆ. ಆದ್ದರಿಂದ ಅವರಿಗೆ ಸಮಯದ ಕಟ್ಟುಪಾಡು ಇರೋದು ಬೇಡ. ದಿನಪೂರ್ತಿ ಯಾವಾಗ ಬೇಕಾದರೂ ಅಲ್ಲಿ ಬಿಡಿ ಅಧಿಕಾರಿಗಳನ್ನ ಭೇಟಿ ಮಾಡೋ ವ್ಯವಸ್ಥೆ ತರಬೇಕು. ನಂಬರ್ 1. ನಂಬರ್ 2, ಭಾಳಷ್ಟು ಸಾರಿ ನಮ್ಮ ಹೋರಾಟಗಾರರು ಬಿಡಿ ಅಧಿಕಾರಿಗಳು ಮತ್ತು ಜಸ್ಟಿಸ್ ಚಂದ್ರಶೇಖರ್ ಜಿಯವರ ಕಮಿಟಿನ ಭೇಟಿ ಮಾಡಿದಾಗ ಅವರು ಕೊಟ್ಟಂಥ ಭರವಸೆ ಪ್ರಕಾರ ಅಲ್ಲಿ ಭೂಮಿ ಕಳ್ಕೊಂಡಂಥ ರೈತರಿಗೆ ಅದೇ ಗ್ರಾಮದಲ್ಲಿ ಕೊಡಬೇಕು. ಮತ್ತು ಇದು ರೈತರ ಸಹಭಾಗಿತ್ವದಲ್ಲಿ ಅಂತ ಇರೋದ್ರಿಂದ 40%ಗೆ ನಾವು ಯಾರೂ ರೈತರು ಕಟ್ಟು ಬಿದ್ದಿಲ್ಲ. ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಮೂಡಾದಲ್ಲಿ 50% ಪರಿಹಾರ ತಗೊಂಡಿದ್ದಾರೆ. ಬಳ್ಳಾರಿನಲ್ಲಿ KIDBನಲ್ಲಿ 50% ಕೊಟ್ಟಿದ್ದಾರೆ. ಪಕ್ಕದ ಜಿಲ್ಲೆ ವಿಜಯಪುರದಲ್ಲಿ 50% KIDBನಲ್ಲಿ ಕೊಟ್ಟಿದ್ದಾರೆ. ಮತ್ತು ಹುಬ್ಬಳ್ಳಿಯಲ್ಲಿ 50%. ಈ ರಾಜ್ಯದ ನಾನಾ ಮೂಲೆಗಳಲ್ಲಿ ಈಗಾಗಲೇ 50% ಪರಿಹಾರಗಳು ಕೊಟ್ಟಿರೋದ್ರಿಂದ ಭೂಮಿ ರೂಪದಲ್ಲಿ ರೈತರಿಗೆ 50%ಕ್ಕಿಂತಲೂ ಹೆಚ್ಚು ಪರಿಹಾರಕ್ಕೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ. ಆದರೆ ಈಗ ಏನು ಪರಿಹಾರ ಕೊಡ್ತಾ ಇದ್ದಾರೆ ಅದನ್ನು ಅದೇ ಊರಲ್ಲಿ ನಿಗದಿ ಆಗಬೇಕು. ಮತ್ತು ಇತ್ತೀಚೆಗೆ ಯಾವುದೋ ಬ್ರ್ಯಾಂಡ್ ಬೆಂಗಳೂರು ಮಾಡೋ ನೆಪದಲ್ಲಿ ನಗರಾಭಿವೃದ್ಧಿ ಮಂತ್ರಿಗಳು ಒಂದು ರೈತರಿಗೆ ಭಯಕ್ಕಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಮೂಲ ನಿವೇಶನಗಳು 80 ಅಡಿ 100 ಅಡಿ ರಸ್ತೆಗೆ ಸಂಬಂಧಪಟ್ಟಂಥ ವಾಣಿಜ್ಯ ಕಟ್ಟಡಗಳನ್ನು ರೈತರಿಗೆ ಕೊಡೋದಿಲ್ಲ. ಆದ್ದರಿಂದ ಈ ವಿಚಾರವನ್ನು ಸಂಪೂರ್ಣವಾಗಿ ನಾವು ಶಿವರಾಮ ಕಾರಂತ ಬಡಾವಣೆ ಭೂಮಿ ಕಳ್ಕೊಳ್ತಕ್ಕಂಥ ರೈತರು ವಿರೋಧ ಮಾಡ್ತೇವೆ. ಸೊ ಅಲ್ಲಿ ಭೂಮಿ ಕೆಂಪೇಗೌಡರ ಕಾಲದಿಂದಲೂ ಭೂಮಿ ಉಳಿಸ್ಕೊಂಡಂಥ ಜನ ಇವತ್ತು BDAಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಭೂಮಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಭೂಮಿನಲ್ಲಾಗಂಥ ವಾಣಿಜ್ಯ ಕಟ್ಟಡಗಳು ಮೂಲ ನಿವೇಶನಗಳು ಯಾರೋ ಪರದೇಶದೋ ಪರ ರಾಜ್ಯದವ್ರಿಗೋ ಪರಭಾರೆ ಮಾಡೋದಕ್ಕಲ್ಲ, ಅಲ್ಲಿನ ರೈತರಿಗೆ ಭೂಮಿ ನಿವೇಶನಗಳನ್ನು, ಕಟ್ಟಡ ನಿವೇಶನಗಳನ್ನು, ಕಾರ್ನರ್ ನಿವೇಶನಗಳನ್ನು, ವಾಣಿಜ್ಯ ನಿವೇಶನಗಳನ್ನು ಕೊಡಬೇಕು. ಇಲ್ಲ ಏನಾದರೂ ರೈತರನ್ನು ಗೌರವಯುತವಾಗಿ ಸಹಭಾಗಿತ್ವದಲ್ಲಿ ನಡೆಸ್ಕೊಂಡಿಲ್ಲ ಅನ್ನೋದಾದರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ BDA ವಿರುದ್ಧವಾಗಿ ನಡೆದಂಗೆ ಆಗ್ತದೆ ಅನ್ನೋ ಮಾತನ್ನು ಮತ್ತೊಮ್ಮೆ ರೈತರು ಇಷ್ಟಪಟ್ಟರೆ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಈ ವಿಚಾರನ ಅನ್ಯಾಯ ಆಗಂಥ ವಿಚಾರನ ಸುಪ್ರೀಂ ಕೋರ್ಟ್ ಆದೇಶನ BDA ಪಾಲನೆ ಮಾಡಿಲ್ಲ ಅನ್ನೋ ವಿಚಾರನ ಅವರು ಕೋರ್ಟ್ ಗಮನಕ್ಕೆ ತರಬೇಕಾಗ್ತದೆ ಅನ್ನೋ ಮಾತನ್ನು BDA ಅಧಿಕಾರಿಗಳಿಗೆ ಎಚ್ಚರಿಕೆ ರೂಪದಲ್ಲಿ ಕೊಡೋಕ್ಕೆ ಬೆಟ್ರ್ಮೆಂಟು. ಜೊತೆಗೆ ಜಸ್ಟಿಸ್ ಚಂದ್ರಶೇಖರ್ ಜಿಯವರ ವರದಿಯ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ 2018ಕ್ಕೆ ಹಿಂದೆ ರಚನೆ ಕಟ್ಟಿಕೊಂಡಿರ್ತಕ್ಕಂಥ ಬಡವರು, ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ನಮ್ಮ ಕರ್ನಾಟಕ ರಾಜ್ಯದ ನಾನಾ ಮೂಲೆಗಳಿಂದ ಆಗಮಿಸಿ ಕೃಷಿ ಕುಟುಂಬಗಳು ಮನೆಗಳೇನು ಕಟ್ಕೊಂಡಿದ್ದಾರೆ, ಸೊ ಆ ಮನೆಗಳಿಗೆ ಏನು ಬೆಟರ್ಮೆಂಟ್ ಕಮಿಟಿ ಚಾರ್ಜ್ ಅಂತ ನಿಗದಿ ಮಾಡಿದ್ದಾರೆ. ಒಂದೊಂದು ಗ್ರಾಮಕ್ಕೆ ರಾಮಗೊಂಡಳ್ಳಿಗೆ ಬೇರೆ, ದೊಡ್ಡಬೆಟ್ಟಳ್ಳಿಗೆ ಬೇರೆ, ಕೆಂಪಾಪುರಕ್ಕೆ ಬೇರೆ, ಬೇಲ್ಕೆರೆಗೆ ಬೇರೆ. ಸೊ ಈ ರೀತಿ ವಿಚಿತ್ರವಾಗಿ ಇವ್ರು ಏನು ಮಾಡಿದ್ದಾರೆ. ಆದ್ದರಿಂದ ಇವ್ರಿಗೇನು ಕಟ್ಟುಪಾಡುಗಳೇನು ಇದ್ದಂಗಿಲ್ಲ. ಮಾನವೀಯತೆ ಮೊದಲೇ ಇಲ್ಲ ಅನಿಸುತ್ತೆ BDAಗೆ. ಆದರೆ ಅಲ್ಲೇನೂ ಅಭಿವೃದ್ಧಿ ಕೆಲಸಗಳು ಇವ್ರು ಮಾಡಿಲ್ಲ. ಯಾಕಂದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶಾಸಕರ ನಿಧಿ, ವಿಧಾನ ಪರಿಷತ್ ನಿಧಿ, ಲೋಕಸಭಾ ನಿಧಿ ಮತ್ತು ಪ್ರಧಾನಮಂತ್ರಿಗಳ ಅನುದಾನವೂ ಸೇರಿಕೊಂಡು ಅವೆಲ್ಲ ಒದಗಿಸಿಕೊಟ್ಟು ಮೂಲಭೂತ ಸೌಲಭ್ಯಗಳು ಕೊಟ್ಟಿರೋಂಥದ್ದಲ್ಲಿ ಭಾಳ ವರ್ಷಗಳಿಂದ ತೆರಿಗೆಗಳು ಕಟ್ಕೊಂಡು ಮನೆ ಉಳಿಸ್ಕೊಂಬಂದಿರೋಂಥ ಜನ ಅದು. ಸೊ ಅದಕ್ಕೆ ನೀವು ಯಾಕೆ ಬೆಟರ್ಮೆಂಟ್ ಕಮಿಟಿ ಮಾಡ್ತೀರಾ, ನೀವು ಯಾಕೆ ಚಾರ್ಜ್ ತೊಗೊತೀರಾ ಅನ್ನೋದು ಪ್ರಶ್ನೆ. ಸೊ ಈಗ ದೊಡ್ಡಬೆಟ್ಟಳ್ಳಿ ಒಂದು ಹೇಳಿದೆ, ಒಂದು ಈಗಾಗಲೇ BBMPಗೆ ಆಗಿದೆ, ಅಲ್ಲಿ ಕಾವೇರಿ ಕೊಟ್ಟಾಗೈತೆ, ಸ್ಯಾನಿಟ್ರಿ ಆಗಿದೆ, ಬರೀ ಬೀದಿಗಳ ಹಾಸಿ ಕಾಂಕ್ರೀಟ್ ರೋಡ್ಗಳಾಗಿದ್ದಾವೆ, ಮನೆಯಲ್ಲಿ ನಿಲ್ಲಿಗಳಾಗಿದ್ದಾವೆ, ವಿದ್ಯುತ್ ಶಕ್ತಿ, ನೀರು, ಮೂಲಭೂತ ಸೌಲಭ್ಯಗಳು, ರಸ್ತೆಗಳು ಎಲ್ಲ ಕೊಟ್ಟಿರುವಾಗ ನೀವು ಯಾಕೆ ಸಮಯ ಬೆಟರ್ಮೆಂಟ್ ಚಾರ್ಜ್ ಆಗ್ತೀರಾ. ಅದರಿಂದ ಇದು ಅವೈಜ್ಞಾನಿಕ ಮತ್ತು ಕಾನೂನು ವಿರೋಧ, ಸುಪ್ರೀಂ ಕೋರ್ಟ್ನ ಆದೇಶನ ವಿರೋಧ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾನೆ. ಸೊ ಅದಕ್ಕೆ BDA ಅಧಿಕಾರಿಗಳು ಇದನ್ನು ತಿದ್ದುಕೊಬೇಕು. ನನ್ನ ಹೆಸರು ಬಸವರಾಜ್ ಪಾದಯಾತ್ರಿ ಅಂತ, ಶಿವರಾಮ ಕಾರಂತ ಬಡಾವಣೆಯ ನೊಂದ ರೈತ.